ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಬರುವ ತಿಂಗಳು ಆಗಸ್ಟ್ 2ರಂದು ಕುಷ್ಟಗಿಯಲ್ಲಿ ನಡೆಯಲಿರುವ ಪರಮ ತಪಸ್ವಿ ಶ್ರೀ ಮುರುಡಿ ಭೀಮಜ್ಜನವರ ಹಾಗೂ ಸ್ವಾತಂತ್ರ್ಯ ಯೋಧ ಮಾಜಿ ಶಾಸಕ ಶ್ರೀ ಪುಂಡಲೀಕಪ್ಪ ಜ್ಞಾನಮೂಟೆ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಮಂಗಳವಾರ ಸಂಜೆ 6 ಗಂಟೆ ಸುಮಾರಿಗೆ ನಡೆಯಿತು. ಆಚರಣೆ ಸಮಿತಿಯ ಸಂಚಾಲಕ ಅಮೃತರಾಜ್ ಜ್ಞಾನಮೂಟೆ ಅವರ ಅಧ್ಯಕ್ಷತೆಯಲ್ಲಿ ಸಮಾನ ಮನಸ್ಕರರು ಪೂರ್ವಭಾವಿ ಸಭೆ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಚರ್ಚೆ ನಡೆಸಿದರು. ಪ್ರತಿ ವರ್ಷದಂತೆ ಕುಷ್ಟಗಿ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಪ್ರಾಂತ್ಯದ ವಿಮೋಚನೆಗಾಗಿ ತಾಲೂಕಿನಲ್ಲಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನದ ಕುರಿತು ತಿಳಿಸಿಕೊಡಲು ಹಮ್ಮಿಕೊಳ್ಳುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಾಗೂ ವಿಶೇಷ ಆರೋಗ್ಯ ಶಿಬಿರವನ್ನು ಆಯೋಜಿಸುವ ಬಗ್ಗೆ ನಿರ್ಧರಿಸಲಾಯಿತು. ಈ ವರ್ಷ ವಿಶೇಷ ಉಪನ್ಯಾಸಕರನ್ನಾಗಿ ಲೇಖಕ ಹಿರಿಯ ಶಿಕ್ಷಕರಾದ ಕಿಶನ್ ರಾವ್ ಕುಲಕರ್ಣಿ ಅವರಿಗೆ ಆಹ್ವಾನ ನೀಡಲು ನಿರ್ಣಯಿಸಲಾಯಿತು. ಅದೇ ರೀತಿ ಈ ಹಿಂದೆ ಪುಣ್ಯಸ್ಮರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡು ಬರುತ್ತಿದ್ದ ಸ್ವಾತಂತ್ರ್ಯ ಯೋಧರು ತಾಲೂಕಿನಲ್ಲಿ ಸದ್ಯ ಯಾರೂ ಲಭ್ಯ ಇಲ್ಲದಿರುವ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಚುನಾಯಿತ ಕ್ಷೇತ್ರದ ಶಾಸಕರೇ ಅಧ್ಯಕ್ಷತೆ ವಹಿಸಿಕೊಳ್ಳುವ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗುವ ಮಹತ್ವದ ತೀರ್ಮಾನವನ್ನು ಸಭೆಯಲ್ಲಿ ಚರ್ಚಿಸಿ ಅಂಗೀಕರಿಸಲಾಯಿತು. ಅಲ್ಲದೆ ಈ ಕಾರ್ಯಕ್ರಮ ಒಟ್ಟಾರೆ ಅರ್ಥಪೂರ್ಣವಾಗಿ ಸಂಪನ್ನಗೊಳಿಸಲು ಮತ್ತಿತರೆ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಈ ವೇಳೆ ಹಿರಿಯ ಸಿವಿಲ್ ಇಂಜಿನಿಯರ್ ವೀರೇಶ್ ಬಂಗಶೆಟ್ಟರ್, ಗುತ್ತಿಗೆದಾರ ರಮೇಶ್ ಕಾಪ್ಸೆ, ರೈತ ಹೋರಾಟಗಾರ ನಜೀರ್ ಸಾಬ್ ಮುಲಿಮನಿ, ಎ.ವೈ. ಲೋಕ್ರೆ, ವಿವೇಕ್ ಕಂಪ್ಯೂಟರ್ಸ್ ಮುಖ್ಯಸ್ಥ ಬಿ.ಎಂ. ಜೋಶಿ, ಹಿರಿಯ ಪತ್ರಕರ್ತ ಮಂಜುನಾಥ್ ಮಹಲಿಂಗಪುರ, ಶಿಕ್ಷಕ ನಟರಾಜ್ ಸೋನಾರ್, ತೋಟಪ್ಪ, ಶಿವಾಜಿ ಪಾಟೀಲ್, ಮಂಜುನಾಥ್, ರಮೇಶ್ ಟೇಲರ್ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರು ಇನ್ನು ಮುಂದೆ ಸಾರಿ ಏನು ಸ್ವತಂತ್ರ ಯೋಧರು ಸಿಗ್ತಾ ಇದ್ದು ಇವಾಗ ಲಭ್ಯತೆ ಕೊರತೆ ಇರೋದ್ರಿಂದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರೇ ಮಾಡಬೇಕು ಅನ್ನೋದು ತೀರ್ಮಾನವಾಗಿದೆ. ಉಪನ್ಯಾಸವನ್ನು ಶ್ರೀ ಕೃಷ್ಣಗೌಡ ಶಿಕ್ಷಕರು ಹಾಗೆಯೇ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮ ಒಂದು ರೀತಿ ಆರೋಗ್ಯ ಒಂದು ಔಷಧದಲ್ಲಿ ಕೂಡ ಎಲ್ಲ ತೀರ್ಮಾನವಾಗಿದೆ. ನಂತರದಲ್ಲಿ ಎಲ್ಲ ಬಂದಂಥ ಎಲ್ಲ